ಸಂಜಯ್ಗೆ ಮತ್ತೆ ನನ್ಗೆ ಸ್ವಲ್ಪ ಒಂದ್ ಸಣ್ಣ ಪುಟ್ಟ ಜಗಳ ಆಯ್ತು. ಬಿದ್ದಿದ್ ಸ್ಪೀಡ್ಗೆ ಮೋಸ್ಟ್ಲಿ ಸೊಂಟನೋ ಇಲ್ಲ ಕಾಲೋ ಏನೋ ಮುರಿದೋಗಿದೆ ಅಂತ ಅನ್ಕೊಂಡೆ. ತುಂಬಾ ಜನದ ಕ್ವಶನ್ ಏನಂದ್ರೆ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು, ಒಬ್ರದೇ ಸ್ಯಾಲ್ರಿನಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಾ, ಏನ್ ಕತೆ ಅಂತ ಕೇಳ್ತಾನೆ ಇರ್ತೀರಾ. ಡೆಫಿನೆಟ್ಲಿ ಇವಾಗ ಬೆಂಗಳೂರಲ್ಲಿ ಇದ್ಕೊಂಡು, ಅದು ರೆಂಟೆಡ್ ಹೌಸ್ ಅಲ್ಲಿ ಇದ್ಕೊಂಡು ಒಬ್ರದೇ ಅರ್ನಿಂಗ್ಸ್ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ನಾವ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀವಿ, ಯಾವ ತರ ಮ್ಯಾನೇಜ್ ಮಾಡ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಂತೂ ಬೆಳಗ್ಗೆ ಎದ್ದಾಗಿಂದ ಇಟ್ಸ್ ಮೈ ಬ್ಯಾಡ್ ಡೇ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಅದ್ ಯಾರ್ ಮುಖ ನೋಡ್ಕೊಂಡು ಎದ್ದೋ ಗೊತ್ತಿಲ್ಲ, ಏನೇನೆಲ್ಲ ಆಯ್ತು ಗೊತ್ತಾ. ಆಕ್ಚುಲಿ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತೇನೋ ಕೆಲ್ಸ ಇತ್ತು, ಹಂಗೆ ಏರ್ ಕಟ್ ಕೂಡ ಮಾಡಿಸ್ಕೋಬೇಕಿತ್ತು. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ಚಿಕ್ಕಗ್ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಿದ್ದೆ. ಹಂಗೆ ಏನೋ ಮಾತಾಡ್ತಾ ಸಂಜಯ್ಗೆ ಮತ್ತೆ ನನ್ಗೆ ಸ್ವಲ್ಪ ಒಂದ್ ಸಣ್ಣ ಪುಟ್ಟ ಜಗಳ ಆಯ್ತು, ಲೈಟ್ ಆಗಿ ಕ್ಲಾಶ್ ಆಯ್ತು. ಸೊ ಅದಕ್ಕೆ ನನಗೆ ಕೋಪ ಬಂದೋಯ್ತು. ಅದಕ್ಕೆ ಸರಿ ನಾನು ಬರಲ್ಲ, ಬೇಕಿದ್ರೆ ನೀನ್ ಕೆಲಸ ಮುಗಿಸ್ಕೊಂಡ್ ಹೋಗು ಅಂತ ಹೇಳ್ದೆ. ಮತ್ತೆ ಏರ್ ಕಟ್ ಕೂಡ ಹೋಗ್ಲಿಲ್ಲ. ಡೇ ಅಲ್ಲಿಂದಾನೇ ಒಂಥರ ಬ್ಯಾಡ್ ಆಗಿ ಸ್ಟಾರ್ಟ್ ಆಯ್ತು. ಸರಿ ಅಂತ ಹೇಳ್ಬಿಟ್ಟು ನಂಗೆ ಇವತ್ತು ಅಥೆಂಟಿಕ್ ಉತ್ತರ ಕರ್ನಾಟಕ ಊಟ ಮಾಡ್ಬೇಕಂತ ಅನ್ಸಿದೆ. ಜೋಳದ ರೊಟ್ಟಿ ಮತ್ತೆ ಚಟ್ನಿ ಪುಡಿ ಎಲ್ಲ. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತಿದ್ದೆ. ಅಷ್ಟ್ರಲ್ಲಿ ಯಾವ್ದೋ ಕಾಲ್ ಬಂತು, ಸರಿ ಅಂತ ಮಾತಾಡ್ತಿದ್ದೆ. ಆ ಗ್ಯಾಪ್ ಅಲ್ಲಿ ಚೀಕು ಏನ್ ಮಾಡ್ಬಿಟ್ಟು ಅಡ್ಗೆ ಮನೆಗೆ ಬಂದು ಗ್ಲಾಸ್ ಅಲ್ಲಿ ನೀರೆಲ್ಲ ತಗೊಂಡು ಸಿಂಕ್ ಹತ್ರ ಹತ್ಬಿಟ್ಟು ನೀರೆಲ್ಲ ತಗೊಂಡು ಚೆಲ್ಬಿಟ್ಟಿದೆ. ನಾನು ನೋಡಿಲ್ಲ. ನಾನು ಏನಕ್ಕೂ ಅಡ್ಗೆ ಮನೆಗೆ ಅಂತ ಬಂದೆ, ಸರಿಯಾಗಿ ಬಿದ್ದೆ. ಹೆಂಗ್ ಬಿದ್ದೆ ಅಂದ್ರೆ ಬಿದ್ದಿದ್ ಸ್ಪೀಡ್ಗೆ ಮೋಸ್ಟ್ಲಿ ಸೊಂಟನೋ ಇಲ್ಲ ಕಾಲೋ ಏನೋ ಮುರಿದೋಗಿದೆ ಅಂತ ಅನ್ಕೊಂಡೆ. ಕಾಲಿಟ್ಟೆ, ಫುಲ್ ಇಲ್ಲಿಂದ ಅಲ್ಲಿವರೆಗೂ ಜಾರಿ ಫುಲ್ ಹಿಂದೆ ಬಿದ್ದೆ. ಹಿಂದೆ ಸ್ವಲ್ಪ ಅಲ್ಲಿ ಟೊಮೊಟೊ ಮತ್ತೆ ಅದು ಇದು ಏನಾನ ಥಿಂಗ್ಸ್ ಇತ್ತು, ಕರೆಕ್ಟಾಗಿ ಅದ್ರ ಮೇಲೆ ಬಿದ್ದೆ. ಸದ್ಯ ಸೊಂಟಕ್ಕೆಲ್ಲ ಏನಾಗಿಲ್ಲ. ಬಟ್ ಕೈ ಹಿಂಗ್ ಕೊಟ್ನಲ್ಲ, ಸ್ವಲ್ಪ ಇದು ಪೇಯ್ನ್ ಆಗ್ಬಿಟ್ಟಿದೆ ಜಾಸ್ತಿ. ಕಿರ್ಬೇಳು ಇಲ್ಲಿ ಸ್ವಲ್ಪ ಸ್ಕಿನ್ ಎದಳ್ತು, ಮತ್ತೆ ಇಲ್ಲಿ ಜಾಸ್ತಿ ಪೇಯ್ನ್ ಆಗಿದೆ. ಅದಕ್ಕೆ ಸ್ವಲ್ಪ ಅದು ಇದೆಲ್ಲ ಸ್ಪ್ರೇ ಎಲ್ಲ ಹೊಡ್ಕೊಂಡಿದೀನಿ. ಮತ್ತೆ ಇಲ್ಲಿ ಕೆಳಗಡೆ ಕಾಲಿಗೆ ಸ್ವಲ್ಪ ಪೇಯ್ನ್ ಆಯ್ತು. ಅಯ್ಯೋ, ಈ ತರ ನನ್ನ ದಿನ ಹಿಂಗ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ರೆಸ್ಟ್ ಮಾಡಿ ನೀರ್ ಕುಡ್ದು ಮತ್ತೆ ಇವಾಗ ಮಾಡೋಣ ಅಂತ ಬಂದಿದೀನಿ. ಇನ್ನಂತೂ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ನಂಗೆ ಒಂದೊಂದ್ಸಲ ಎಷ್ಟು ಫ್ರಸ್ಟ್ರೇಟ್ ಆಗುತ್ತೆ ಅಂದ್ರೆ, ಯಪ್ಪಾ ದೇವ್ರೆ, ನನ್ ಗೊತ್ತಿಲ್ಲ ನನ್ ಮಗ ಮಾತ್ರ ಹಿಂಗೋ ಇಲ್ಲ ಈಗಿನ ಜನರೇಷನ್ ಮಕ್ಕಳೇ ಹಿಂಗೋ ಅಂತ. ಸಿಕ್ಕಾಬಟ್ಟೆ ತರಲೆ, ಏನ್ ಬೇಡ ಅಂತೀವೋ ಅದನ್ನೇ ಮಾಡ್ತಾನೆ. ಫುಲ್ ನೀರೆಲ್ಲ ಬಿಟ್ಟು ನೀರೆಲ್ಲ ಚೆಲ್ತಾನೆ. ನನ್ಗಂತೂ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಇನ್ನೇನ್ ಹೇಳೋದು. ನನ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಆ ತರ ಮಾಡ್ತಾನೆ. ಯಾವಾಗ್ಲೂ ಅವ್ನ್ ನೋಡ್ಕೊಂತಾನೆ ಇರ್ತೀನಿ, ನನ್ ಕೆಲ್ಸನೇ ಅದು. ಬಟ್ ಸ್ವಲ್ಪ ಪಾತ್ರೆ ತೊಳಿತಾ ಇರ್ತೀನಿ, ಇಲ್ಲ ಅಡ್ಗೆ ಮಾಡ್ತಾ ಇರ್ತೀನಿ, ನನ್ ಮುಂದೆನೆ ಬಿಟ್ಟಿರ್ತೀನಿ ಅವನ್ನ. ಆದ್ರೂನು ಆ ಗ್ಯಾಪಲ್ಲಿ ಏನಾದ್ರು ಮಾಡ್ಬಿಟ್ಟಿರ್ತಾನೆ. ಸೊ ಹಿಂಗಾಯ್ತು ಕತೆ ನಂದು. ಇರಮ್ಮ, ಎತ್ಕೊಳಕ್ ಆಗಲ್ಲ ಇರು. ನೋಡ್ ಹೆಂಗ್ ಮಾಡ್ದೆ ನೀನು ಅಮ್ಮಂಗೆ, ಹೆಂಗ್ ಮಾಡಿದ್ಯಾ ನೋಡಿ. ಇಲ್ಲಿ ಏಟ್ ಮಾಡಿದ್ಯಾ, ಸಾರಿ ಕೇಳು. ಉಫ್ ಮಾಡು, ಉಫ್ ಮಾಡು ಅಮ್ಮಂಗೆ ಮಾಡು. ನಿಂಗೆ ಯಾರು ಅಡ್ಗೆ ಮಾಡ್ಕೊಡೋದು? ನಂಗೆ ಏನಾದ್ರು ಮಾಡಿದ್ರೆ ನೀನು ಯಾರೇ ಮಾಡ್ಕೊಡೋದು? ಒಂದ್ ಕಮೆಂಟ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ. ತುಂಬಾ ಜನ ಇದೇ ಕ್ವಶನ್ ಕೇಳ್ತಾ ಇದ್ದೀರಾ. ಇವಾಗ ಒಬ್ರೆ ಅರ್ನ್ ಮಾಡ್ತಾ ಇರೋದು ಸಂಜಯ್ ಒಬ್ರೆ. ಸೊ ಕಷ್ಟ ಆಗಲ್ವಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಫಿನಾನ್ಷಿಯಲಿ ಎಲ್ಲ, ಏನ್ ಕತೆ ಅಂತ ಕೇಳ್ತಾನೆ ಇದ್ದೀರಾ. ಡೆಫಿನೆಟ್ಲಿ ಇವಾಗ ಬೆಂಗಳೂರಲ್ಲಿ ಇದ್ಕೊಂಡು, ಅದು ರೆಂಟೆಡ್ ಹೌಸ್ ಅಲ್ಲಿ ಇದ್ಕೊಂಡು ಒಬ್ರದೇ ಅರ್ನಿಂಗ್ಸ್ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ನಾವ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀವಿ, ಯಾವ ತರ ಮ್ಯಾನೇಜ್ ಮಾಡ್ತೀವಿ, ಏನ್ ಕತೆ, ಅದನ್ನೆಲ್ಲ ನಾನು ಡೀಟೇಲ್ ಆಗಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಅದಕ್ ಮುಂಚೆ ಸ್ವಲ್ಪ ಹೊಟ್ಟೆ ಹಶ್ವಾಗಿದೆ, ನಾನು ಅಡ್ಗೆ ಮಾಡ್ಕೊಬೇಕು. ಸೊ ಅದೇ ನಾನು ಹೇಳ್ದಂಗೆ ಜೋಳದ ರೊಟ್ಟಿ ಮಾಡ್ಕೊಂತಿದೀನಿ, ಮತ್ತೆ ಶೇಂಗಾ ಚಟ್ನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಎಷ್ಟೊಂದ್ಸಲ ಟ್ರೈ ಮಾಡಿದೀನಿ ಜೋಳದ ರೊಟ್ಟಿ, ಬಟ್ ಚೆನ್ನಾಗೇ ಬರಲ್ಲ. ಅಂದ್ರೆ ನಂಗೆ ತೆಳ್ಳಗ್ ಬರ್ಬೇಕು. ಈ ಹೊರಗಡೆ ಎಲ್ಲ ಸಿಗುತ್ತಲ್ಲ ಹೋಟೆಲ್ಗಳಲ್ಲೆಲ್ಲ, ಆತರ ಉತ್ತರ ಕರ್ನಾಟಕ ಹೋಟೆಲ್ಗಳಲ್ಲಿ, ಬಟ್ ಆತರ ಬರೋದೇ ಇಲ್ಲ. ಅದಕ್ಕೆ ನೋಡೋಣ, ಈ ಸಲ ಇನ್ನೊಂದ್ಸಲ ಟ್ರೈ ಮಾಡೋಣ. ಚೆನ್ನಾಗಿ ಬಿಸಿ ನೀರೆಲ್ಲ ಕಾಯಿಸಿ ಹಾಕಿ ಮಾಡ್ಬೇಕಂತೆ. ಈ ಸಲ ಇನ್ನೊಂದ್ಸಲ ಟ್ರೈ ಮಾಡ್ಬಿಡೋಣ ಅಂತ ಮಾಡ್ತಾ ಇದೀನಿ. ಅದಕ್ಕೆ ಈ ಸ್ಲ್ಯಾಬ್ ನ ಕ್ಲೀನ್ ಮಾಡ್ಕೊಂಡಿದೀನಿ, ಅದನ್ನ ಚೆನ್ನಾಗಿ ನಾದ್ಬೇಕಂತೆ. ಸೊ ಅದ್ರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬಟ್ ಶೇಂಗಾ ಚಟ್ನಿ ಹೆಂಗ್ ಮಾಡ್ತಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ಇದನ್ನ ಕುಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ, ಬಟ್ ನಾವೆಲ್ಲಿ ಕುಟ್ಟಿ ಮಾಡ್ಕೊಳಕ್ ಹೋಗೋದು. ನಾನು ಸ್ವಲ್ಪ ಮಾಡ್ಕೊಂತಿದೀನಿ, ಇವಾಗ ಎಷ್ಟು ಬೇಕು ಅಷ್ಟೇನೆ. ಅದಕ್ಕೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದೀನಿ, ಸ್ವಲ್ಪ ಉಪ್ಪು ಹಾಕೊಂತಿದೀನಿ. ನಾನು ಸ್ವಲ್ಪ ಜಜ್ಕೊಂಡಿದೀನಿ, ಯಾಕಂದ್ರೆ ಇದ್ರಲ್ಲಿ ಕ್ಲೀನಾಗಿ ಗ್ರೈಂಡ್ ಆಗಲ್ಲ ಅಂತ ಸ್ವಲ್ಪ. ಮತ್ತೆ ಒಂದು ಅರ್ಧ ಸ್ಪೂನು ಜೀರಿಗೆ ಕೂಡ, ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹುರ್ಕೊಂಡಿದೀನಿ. ಇಷ್ಟು ಹಾಕಿ ತರಿಯಾಗಿ ಮಾಡ್ಕೊಳ್ಳೋಣ. ನೋಡಿ ಈ ತರ ಆಗಿದೆ. ಇವಾಗ ಏನ್ ಮಾಡ್ತೀನಿ, ಖಾರದ ಪುಡಿ ಹಾಕೊಂತೀನಿ. ನಿಮ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿ ಇದೆ ನಮ್ಮನೆದು, ಸ್ಪೈಸಿ ಇದ್ರೆ ಚಂದ ಇದು ಚಟ್ನಿ ಪುಡಿ. 1/4 ಸ್ಪೂನ್ ಅಷ್ಟು ಹಾಕೊಂತೀನಿ. ಹಾಕೊಂಡು ಮತ್ತೆ ನೋಡಿ ಹೆಂಗಾಗಿದೆ ಅಂತ. ವಾವ್, ಪರ್ಫೆಕ್ಟ್ ಆಗಿದೆ. ಇಷ್ಟು ಸಾಕು.
ಅಂದರೆ ಸ್ವಲ್ಪ ತರಿನೇ ಇರಬೇಕು ಚಂದ. ನಿಮ್ಗೆ ಇದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಒಂಥರ ಸ್ವಲ್ಪ ಗಟ್ಟಿ ಬರುತ್ತೆ. ಕುಟ್ಟಿ ಮಾಡಿದ್ರೆ ಅದೇ ಆಯಿಲ್ ಬಿಡುತ್ತೆ, ಬಟ್ ನಾವು ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಬಿಡಲ್ವಲ್ಲ. ಸೊ ಚೆನ್ನಾಗಾಗಿದೆ. ಏನ್ ಘಮ ಬರ್ತಿದೆ ಗೈಸ್, ಯಪ್ಪ ಸಕ್ಕತ್ತಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಖಾರ ಸ್ಪೈಸಿ ಇದೆ, ಮತ್ತೆ ಆ ಬೆಳ್ಳುಳ್ಳಿದು ಮತ್ತೆ ಸ್ವಲ್ಪ ಜೀರಿಗೆ ಫ್ಲೇವರ್ ಎಲ್ಲ ಹಾಕಿದೀವಲ್ಲ, ಸಕ್ಕತ್ತಾಗಿದೆ. ನಿಮ್ಗೆ ಉತ್ತರ ಕರ್ನಾಟಕ ಹೋಟೆಲ್ಗೆ ಹೋದಾಗ ಚಟ್ನಿ ಪುಡಿ ಕೊಡ್ತಾರಲ್ಲ, ಸೇಮ್ ಅದೇ ತರ ಆಗಿದೆ. ತುಂಬಾ ಮಿನಿಮಮ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡ್ಕೋಬಹುದು. ಬಟ್ ಇದು ನಾನು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಫ್ರೆಶ್ ಆಗ್ಬೇಕಂತ ಹೇಳಿದ್ರೆ ಈ ತರ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ಸೊ ಒಂದ್ 15 ದಿನ 20 ದಿನದಲ್ಲಿ ಖಾಲಿ ಆಗೋ ತರ. ಅದು ಯಾಕಂದ್ರೆ ಅದೇನ್ ಸ್ಮೆಲ್ ಬರ್ತಾ ಇದೆ ಅದು ಹಂಗೆ ಇರ್ಬೇಕು, ಅವಾಗ್ಲೇ ಚಂದ ಚಟ್ನಿ ಪುಡಿ. ಮೊಸರು ಹಾಕೊಂಡು ತಿಂದ್ರು ಸೂಪರ್ ಆಗಿರುತ್ತೆ. ಇವಾಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ. ಈ ಸಲ ಬಿಸಿ ನೀರ್ ಹಾಕಿ ಮಾಡ್ತಾ ಇದ್ದೀನಿ. ಲೆಟ್ಸ್ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ, ಫೇಲ್ ಆದ್ವಿ ಅಂತ ಹೇಳ್ಬಿಟ್ಟು ಹಂಗೆ ಕುತ್ಕೋಬಾರ್ದು. ಟ್ರೈ ಮಾಡ್ತಾನೆ ಇರ್ಬೇಕು. ಒಂದಿನ ಬಂದೇ ಬರುತ್ತೆ, ಛಲ ಬಿಡಬಾರ್ದು ಅಷ್ಟೇನೆ. ಸೊ ಕುದಿಯೋ ತರ ನೀರ್ ಕಾಯಿಸಿದೀನಿ. ನನ್ಗೆ ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ವಲ್ಲ, ಹಂಗಾಗಿ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕೊಂತಾ ಇದ್ದೀನಿ. ಇದು ತರ ದಪ್ಪ ಬರುತ್ತೆ, ತಟ್ಟಕ್ಕೂ ಕ್ಲೀನ್ ಆಗಿ ಬರ್ತಾ ಇಲ್ಲ. ನೋಡೋಣ ಈ ಸಲ ಟ್ರೈ ಮಾಡೋಣ. ತಿನ್ನೋದಲ್ಲ ಸುಮ್ನೀರ್, ಹೊಟ್ಟೆ ನೋವು ಬರುತ್ತೆ ತಿಂದ್ರೆ. ಲೈಫಲ್ಲಿ ನಾನು ಜೋಳದ ರೊಟ್ಟಿ ಮಾಡಲ್ಲ, ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಯಾವ್ದು ಗುರು ಇದು, ಹೆಂಗ್ ಮಾಡಿದ್ರೆ ಬರಲ್ಲ. ಎಲ್ಲಾ ತರ ಟ್ರೈ ಮಾಡಿದೀನಿ, ಯಾರು ಹೇಳ್ಕೊಟ್ಟಿರೋದು ಒಂದು 20 ವಿಡಿಯೋ ನೋಡಿದೀನಿ. ಐ ಥಿಂಕ್ ಯಾರು ಕರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ವಾ, ಇಲ್ಲಾಂದ್ರೆ ಇದು ಬರಲ್ವಾ ನನಗಂತೂ ಗೊತ್ತಿಲ್ಲ. ಒಂಥರ ಅಂಟದೇ ಇಲ್ಲ ಇದಿಟ್ಟು, ಒಂಥರ ಹಿಂಗಿಂಗ್ ಬರ್ತಾ ಇರುತ್ತೆ. ಎಷ್ಟು ಗೊತ್ತಾ, ಫುಲ್ಲು ಶೆಕೆ ನೀರು ಕಿತ್ಕೊಳ್ಳೋವರೆಗೂ ಫುಲ್ ಎಲ್ಲ ಚೆನ್ನಾಗಿ ನಾದಿದೀನಿ. ಜೋಳದ ರೊಟ್ಟಿ ಪರ್ಫೆಕ್ಟ್ ಆಗಿ ಮಾಡ್ತಾರಲ್ಲ, ಅವ್ರು ನಿಜವಾಗ್ಲೂ ಕಲಾವಿದ್ರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಈಸಿ ಇಲ್ಲ ಇದು ಮಾಡೋದು, ವೆರಿ ಡಿಫಿಕಲ್ಟ್. ಇದು ಮೋಸ್ಟ್ಲಿ ಒಂದು 5ನೇ ರೊಟ್ಟಿ ಎಲ್ಲ ಪಿಚಿ ಆಗ್ತಿದೆ. ಈ ತರ ತೆಗಿಯಕ್ಕೂ ಬರಲ್ಲ ಅನ್ಸುತ್ತೆ. ಇದು ನೋಡಿ ಇಲ್ಲಿ ಎಷ್ಟು ಆಗಿದೆ ಈ ರೊಟ್ಟಿ. ನನಗಂತೂ ಎಷ್ಟು ಆಸೆಯಿಂದ ರೊಟ್ಟಿ ತಿನ್ಬೇಕಂತ ಮಾಡ್ತಾ ಇದ್ದೀನಿ. ಇನ್ ಮುಂದೆ ನಾನು ಇಲ್ಲಿ ಹೋಗ್ಬಿಟ್ಟು 2 ರೊಟ್ಟಿ ತಗೊಂಡ್ಬಂದು ತಿನ್ಬಿಡ್ತೀನಿ, ಪಲ್ಯ ಗಿಲ್ಯ ಮನೇಲಿ ಮಾಡ್ಕೊಂಡು. ಯಾರಾದ್ರೂ ಟಿಪ್ಸ್ ಹೇಳಿ, ನನ್ನ ಹತ್ರ ಮಾತ್ರ ನೀವ್ ಎಷ್ಟೊಂದು ರೆಸಿಪೀಸ್ ಕಲ್ತ್ಕೊಂತೀರಾ, ನನಗೂ ಹೇಳ್ಕೊಡಿ. ರೊಟ್ಟಿ ಮಾಡಕ್ ಬರಲ್ಲ ನಂಗೆ. ಈ ಒಂದೊಂದು ಏನು ಗೊತ್ತಿಲ್ಲ. ತೋರಿಸ್ತೀನಿ ಹಿಂಗೆ ಎಲ್ಲ ಕರೆಕ್ಟ್ ಆಗಿ ಮಾಡಿದೀನಿ. ಅದೇನಾಗಿದೆ ನನ್ಗೊಂದು ಗೊತ್ತಿಲ್ಲ. ಇವಾಗ ಹಿಂಗ್ ತಟ್ತಾ ಅದೊಂಥರ ಬಿಟ್ಕೊಂತ ಇರುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಇವಾಗ ಕರೆಕ್ಟ್ ತಟ್ಟೋದಕ್ಕೆ ನಿಮಗೆ ಬೇಕು ಸೊಲ್ಯೂಷನ್. ತಿರುಗು ನೋಡು, ಎಲ್ಲ ಸ್ಟಾರ್ ಆಗ್ಬಿಡುತ್ತೆ ಇವಾಗ ಸೈಡಲ್ಲೆಲ್ಲ. ಅಕ್ಕಿ ರೊಟ್ಟಿನಲ್ಲಿ ಪಂಟಿ ನಾನು ಪರ್ಫೆಕ್ಟ್ ಆಗಿ ಮಾಡ್ತೀನಿ, ಬರೋದೇ ಇಲ್ಲಪ್ಪ. ಬರ್ತಾ ಇಲ್ಲ. ಸಾಕು, ಇನ್ನೇ ಸಿಡಿತ್ಯಾ. ಈ ದಪ್ಪ ಆಗುತ್ತೆ, ಇನ್ನೊಂದ್ ಸ್ವಲ್ಪ ತೆಳ್ಳಗ್ಬೇಕು ನೋಡಿ. ಅದಕ್ಕೆ ಎಳಿ ಬರ. ಸಾಕು ಬಿಡು, ಸಾಕು ಬಿಡು. ಎತ್ತು ಕಿತ್ತೋಗುತ್ತೆ ಅಲ್ಲಿದೆ, ಎತ್ತು ಅಷ್ಟೇ. ಈ ದಪ್ಪ ಬಂದಿದೆ ಇವಾಗ ವಿಡಿಯೋಗಂತ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಇನ್ನೂ ಇಲ್ಲಿ ನೋಡಿ, ಇನ್ನೂ ಕೆಡ್ತಾಗ ಬರ್ತಾ ಇತ್ತು. ನನಗೆ ಹೊಟ್ಟೆ ಬೇರೆ ಹಸ್ತೋಗಿದೆ ಇವತ್ತು. ಕೆಲಕ್ಸ್ ಅಷ್ಟೇ ತಿಂದಿರೋದು, ಶೆಕೆ ನೀರ್ ಬೇರೆ ಕಿತ್ಕೊಂಡಿದೆ. ಏನ್ ಟಿಪ್ಸ್ ಕೊಡ್ಲಿ? ನನಗೆ ಯಾರಾದ್ರೂ ಟಿಪ್ಸ್ ಕೊಡ್ಬೇಕು ಅಷ್ಟೇ, ಹೆಂಗ್ ಮಾಡೋದು ಅಂತ. ಎಲ್ಲ ಮೆಥಡ್ ಟ್ರೈ ಮಾಡಿದ್ದೀನಿ. ಬರೀ ತಣ್ಣೀರಲ್ಲಿ ಕಲಸಿ, ಬಿಸಿನೀರಲ್ಲಿ ಕಲಸಿ, ಚೆನ್ನಾಗಿ ನಾದಿ, ಐ ಟ್ರೈಡ್ ಎವ್ರಿಥಿಂಗ್. ಮೋಸ್ಟ್ಲಿ ಜೋಳನೇ ಸರಿ ಇಲ್ಲ ಅನ್ಸುತ್ತೆ. ಏನಂತೀಯ? ಚಟ್ನಿ ಪುಡಿ ರೊಟ್ಟಿ ಪರವಾಗಿಲ್ಲ, ಚಟ್ನಿ ಪುಡಿ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ಚಟ್ನಿ ಪುಡಿ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿ ಬರ್ತಾಗಿಲ್ಲ ಇವಾಗಲೂ.
ದಪ್ಪ ಬರ್ತಾ ಇದೆ ಸಂಜು ನೋಡಿ, ಇಲ್ಲೆಲ್ಲ ಸೈಡಲ್ಲೆಲ್ಲ ಕಿತ್ತೋಗ್ತಾ ಇದೆ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಹಂಗೆ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನೋಡು ಚೆನ್ನಾಗ್ ಬರ್ತಾ ಇಲ್ಲ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬಾರ್ದು. ಓಕೆನಾ? ಸಾಕಾಗೋಯ್ತು ನಾವಂತೂ. ಇನ್ನು ಮೈ ತುಂಬಾ ಜೋಳದ ಹಿಟ್ಟು ಮಾಡ್ಕೊಂಡಿದೀನಿ. ನೋಡಿ ಹೆಂಗಾಗಿದೆ ರೊಟ್ಟಿ. 1 ಆ 2 ಆ 3 ಚೆನ್ನಾಗಿದೆ, ಆ 4. ಸೊ 4 ರೊಟ್ಟಿ ಆಯ್ತು. ಇನ್ನು 6 ಆಗ್ತಿತ್ತು, 2 ವೇಸ್ಟ್ ಆಯ್ತು. ಯಾಕೆ ಇನ್ನೊಂದೇನಂದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇದು ಕ್ಲೀನ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಇದು ಗ್ಲಾಸ್ ಆಗಿರೋದ್ರಿಂದ ಬಿಸಿ ಇದ್ದಾಗ ಯಾವತ್ತೂ ಅಷ್ಟೇ ನೀವು ಕ್ಲೀನ್ ಮಾಡಕ್ ಹೋಗ್ಬೇಡಿ. ಕೆಲವರು ನಾನು ನೋಡಿದೀನಿ ವಿಡಿಯೋಸ್ ಅಲ್ಲಿ ಅಡಿಗೆ ಮಾಡ್ಬೇಕಿದ್ರೆ ಒರ್ಸ್ಕೊಂತಾನೆ ಇರ್ತಾರೆ, ಅಂದ್ರೆ ವಿಡಿಯೋ ಚೆನ್ನಾಗ್ ಕಾಣಲ್ಲ ಅಂತ. ಬಟ್ ಅದೇ ಮಾಡಕ್ ತಪ್ಪು. ಯಾಕಂದ್ರೆ ಇದನ್ನ ಏನಾದ್ರು ಒರ್ಸ್ಕೊಂತಾ ಇದ್ರೆ ನಾವು ವೆಟ್ ಕ್ಲಾತ್ ಅಲ್ಲೆಲ್ಲ ಒರ್ಸ್ಕೊಂತೀವಲ್ಲ, ಅವಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಬಿಸಿ ಆಗಿರುತ್ತೆ, ತಣ್ಣಗಾಗೋಕ್ ಬಿಟ್ಬಿಡ್ಬೇಕು. ಹಂಗಾಗಿ ನಾನು ಏನು ಮಾಡಿಲ್ಲ, ಇವಾಗ ಹಂಗೆ ಬಿಟ್ಟಿದೀನಿ. ಇನ್ನೊಂದು ರೆಸಿಪಿ ಮಾಡಿದೀನಿ, ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ. ಹೆಸರು ಕಾಳ್ದು, ಅದೇ ಉತ್ತರ ಕರ್ನಾಟಕದವ್ರು ಮಾಡ್ತಾರಲ್ಲ ಅದೇ ತರ ಬಾಂಬ್ ಆಗಿದೆ. ತಿನ್ ನೋಡ್ದೆ. ಪ್ರೀವಿಯಸ್ಲಿ ನಾನೊಂದು ರೆಸಿಪಿ ತೋರಿಸಿದ್ನಲ್ಲ, ಹೀರೆಕಾಯ್ದು, ಒಂದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಜಜ್ಜಿ ಹಾಕೊಳ್ಳೋದು, ಅದೇ ತರ ಸ್ವಲ್ಪ ಮಾಡಿಫೈ ಮಾಡಿದೀನಿ. ಸಕ್ಕತ್ತಾಗಿದೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗಿದೆ, ಫ್ರಸ್ಟ್ರೇಷನ್ ಆಗಿ. ಬನ್ನಿ ಇವಾಗ ತಿನ್ನೋಣ. ಉತ್ತರ ಕರ್ನಾಟಕ ಸ್ಟೈಲ್ ರೆಡಿ ಆಗಿದೆ. ಮಾಡಿ ಸುಸ್ತಾಗಿ ಇನ್ನ 2 ರೊಟ್ಟಿ ಜಾಸ್ತಿ ತಿನ್ನೋಣ ಅನಿಸ್ತಿದೆ, ಅದ್ರ ರೊಟ್ಟಿನೇ ಇಲ್ಲ ತಿನ್ನಕ್ಕೆ. ಇದ್ರ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಬಟ್ ಚಟ್ನಿ ಪುಡಿ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದೇ ವಿಡಿಯೋದಲ್ಲಿ ನಾನು 3-4 ರೆಸಿಪೀಸ್ ತೋರ್ಸಕ್ಕಾಗಲ್ಲ, ಕಷ್ಟ ಆಗುತ್ತೆ, ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೆ ಒಂದು ವಿಡಿಯೋದಲ್ಲಿ 1 ಇಲ್ಲಾಂದ್ರೆ 2 ರೆಸಿಪೀಸ್ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. 2000 years later. ನೋಡಿದ್ರಲ್ಲ ರೊಟ್ಟಿ ಕತೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ಚಟ್ನಿ ಪುಡಿ ಅಂತೂ ಸಿಕ್ಕಾಪಡೆ ಚೆನ್ನಾಗಾಗಿತ್ತು. ಹೆಸರು ಕಾಳ್ದು ಅಷ್ಟೇನೆ, ಪಲ್ಯ ತುಂಬಾ ಚೆನ್ನಾಗಾಗಿತ್ತು. ಸಮ್ಟೈಮ್ಸ್ ಈ ತರ ಆಗುತ್ತೆ. ಈಗ ನೀವು ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಅಡುಗೆ ಮಾಡೋರು ನೋಡ್ಬಿಟ್ಟು ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತೀರಾ, ಎಲ್ಲಿ ಕಲ್ತ್ರಿ, ಹೆಂಗ್ ಮಾಡ್ತೀರಿ ಅಂತ ಕೆಲವ್ರು ಕೇಳ್ತಾ ಇರ್ತಾರೆ. ಯಾರು ಏನ್ 100% ಪರ್ಫೆಕ್ಟ್ ಇರಲ್ಲ. ಸಮ್ಟೈಮ್ಸ್ ಈ ತರ ಆಗುತ್ತೆ. ಸಂಪ್ ಮಾಡಕ್ ಹೋಗಿ ಏನೋ ಮಾಡಿರ್ತೀವಿ, ಒಂದೊಂದ್ಸಲ ಒಂದೊಂದು ಐಟಮ್ಸ್ ಮಾಡಕ್ಕೆ ಬರಲ್ಲ, ಈ ತರ ಎಲ್ಲ ಆಗುತ್ತೆ. ಬಟ್ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸಿದ್ರೆ ನೋಡೋರ್ಗ ಒಂಥರ ಚೆನ್ನಾಗ್ ಅನ್ಸಲ್ಲ. ಅಯ್ಯೋ ಇವಳೇ ಕರೆಕ್ಟ್ ಆಗಿ ಮಾಡಲ್ಲ, ಇವಳ ಹತ್ರ ನೋಡ್ಕೊಂಡು ಏನ್ ಕಲಿಯೋದು ಅಂತ ಅನ್ಕೊಂತಾರೆ. ಹಂಗಾಗಿ ಯಾರು ತೋರ್ಸಕ್ ಹೋಗಲ್ಲ. ನಾನಂತೂ ಜೋಳದ ರೊಟ್ಟಿ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಎಷ್ಟು ಸಲ ಟ್ರೈ ಮಾಡಿದೀನಿ, ಬಟ್ ಫೇಲ್ ಆಗ್ತಾನೆ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದಷ್ಟು ಸಜೆಷನ್ ಕೊಟ್ಟವ್ರು ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಆ ತರ ಟ್ರೈ ಮಾಡಿ. ಇವಾಗ ನಮ್ಮ ಟಾಪಿಕ್ ಬರೋಣ. ಏನಪ್ಪಾ ಟಾಪಿಕ್ ಅಂದ್ರೆ, ತುಂಬಾ ಜನದ ಕ್ವಶನ್ ಏನಂದ್ರೆ, ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು, ಒಬ್ರದೇ ಸ್ಯಾಲ್ರಿನಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಾ, ಏನ್ ಕತೆ ಅಂತ ಕೇಳ್ತಾನೆ ಇರ್ತೀರಾ. ಒಬ್ರೇ ಸ್ಯಾಲ್ರಿ ಇದ್ರೆ ನಿಮ್ಗೆ ಗೊತ್ತು ಕಷ್ಟನೇ ಇರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಸಂಜಯ್ ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇರೋದು, ಮತ್ತೆ ಒಂದೊಳ್ಳೆ ಗುಡ್ ಸ್ಯಾಲ್ರಿ ಇದೆ ಅಂತ ಹೇಳ್ಬೋದು. ಬಟ್ ಎಷ್ಟು ಏನು ಅಂತ ಎಲ್ಲ ಡೆಫಿನೆಟ್ಲಿ ನಂಗೆ ಹೇಳಕ್ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಪರ್ಸನಲ್. ಸೊ ಪರ್ಸನಲ್ ಎಲ್ಲ ನಂಗೆ ಪಬ್ಲಿಕ್ ಅಲ್ಲಿ ಹೇಳೋದು ಇಷ್ಟ ಇಲ್ಲ. ಎಷ್ಟು ಶೇರ್ ಮಾಡ್ಬೇಕು ಅಷ್ಟು ಮಾಡ್ಬೇಕು. ಇನ್ ಡೀಟೇಲ್ ಆಗಿ ನಾವ್ ಇಷ್ಟು ಖರ್ಚು ಮಾಡ್ತೀವಿ, ಇಷ್ಟು ಬರುತ್ತೆ, ಅದೆಲ್ಲ ಡೆಫಿನೆಟ್ಲಿ ಹೇಳಕ್ ಇಷ್ಟ ಇಲ್ಲ. ಕೆಲವೊಬ್ರು ನೋಡಿದೀನಿ ಎಲ್ಲದನ್ನು ಹೇಳ್ತಾರೆ, ಅಂದ್ರೆ ವಿಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಒಂದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಮತ್ತೆ ಅಷ್ಟೊಂದು ಪರ್ಸನಲ್ ಎಲ್ಲ ಇಡೀ ಊರ್ ತುಂಬಾ ಸಾರ ನೆಸೆಸಿಟಿ ಇರಲ್ಲ. ಬಟ್ ಸ್ಟಿಲ್ ಅದನ್ನೆಲ್ಲ ಶೇರ್ ಮಾಡ್ಕೊಂತಾರೆ. ಏನಪ್ಪಾ ಇವ್ರಿಗೆ ತಲೆ ಇಲ್ವಾ ಅಂತ ಅನ್ಕೊಂತೀನಿ ನಾನು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನ್ಗಂತೂ ನಂಬರ್ಸ್ ಅಲ್ಲೆಲ್ಲ ಹೇಳಕ್ ಇಷ್ಟ ಇಲ್ಲ. ಬಟ್ ಒಂದೊಳ್ಳೆ ಕಂಪ್ನಿಯಲ್ಲಿ ಇದ್ದಾರೆ, ಮತ್ತೆ ಒಂದೊಳ್ಳೆ ಗುಡ್ ಸ್ಯಾಲ್ರಿ ಇದೆ. ಸೊ ನಾನ್ ಕೆಲಸ ಮಾಡಿಲ್ಲ ಅಂದ್ರೂ ಒಬ್ಬರೇ ಸ್ಯಾಲ್ರಿನಲ್ಲಿ ಮೇಂಟೈನ್ ಮಾಡ್ಬೋದು, ಆ ತರ ಇದೆ. ನಾವೇನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಒಂದಷ್ಟು ಖರ್ಚುಗಳನ್ನ ನಾವೇ ಕಮ್ಮಿ ಮಾಡ್ಕೊಂಡಿದೀವಿ. ಇವಾಗ ಇಬ್ರು ದುಡಿಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾ ಇದ್ವಿ ಎಲ್ಲದಕ್ಕೂ. ಅಂದ್ರೆ ಯೋಚನೆ ಮಾಡ್ತಿರ್ಲಿಲ್ಲ, ಏನಾದ್ರು ನೋಡಿದ್ರೆ ಓಕೆ ತಗೊಳ್ಳೋಣ ಬಿಡು ಅನ್ನೋ ತರ ಇರ್ತಿತ್ತು. ಬಟ್ ಇವಾಗ ನಾವು ಖರ್ಚನ್ನ ಕಮ್ಮಿ ಮಾಡ್ಕೊಂಡಿದೀವಿ. ಯಾವ ತರ ಅಂತ ಹೇಳಿದ್ರೆ, ಈಗ ಫಸ್ಟ್ ನಮ್ಮ ಮನೆಗೆ ಮೇಡ್ ಬರ್ತಾ ಇದ್ರು. ಸೊ ಅವ್ರಿಗೊಂದಷ್ಟು ಅಮೌಂಟ್ ಪೇ ಮಾಡ್ತಿದ್ವಿ, ಅದು ಬೇಡ ಅಂತ ಇವಾಗ ಬಿಡ್ಸಿದ್ವಿ. ಮತ್ತೆ ಎಲ್ಲಾದ್ರೂ ಶಾಪಿಂಗ್ ಹೋದ್ರೆ, ಇವಾಗ ನನಗೇನೋ ತಗೊಳಕ್ ಹೋಗಿರ್ತೀನಿ, ಇದು ಚೆನ್ನಾಗಿದೆ ಅಂತ ಇನ್ನೊಂದ್ 4 ಜಾಸ್ತಿ ತಗೊಳ್ಳೋದು, ಇಲ್ಲ ಸಂಜಯ್ಗೂ ತಗೊಳ್ಳೋದು, ಚಿಗುಗೂ ತಗೊಂಡ್ಬಿಡೋದು, ಈ ತರ ಜಾಸ್ತಿ ಬಿಲ್ ಮಾಡ್ತಾ ಇದ್ವಿ. ಅದನ್ನ ತುಂಬಾ ಅವಾಯ್ಡ್ ಮಾಡಿದೀವಿ. ಇವಾಗ ನನಗ್ ಬೇಕಂತ ಹೇಳಿದ್ರೆ ನನ್ಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟೇ ತಗೊಂಡ್ಬಿಡ್ತೀನಿ. ಸೊ ಮೊದ್ಲಿನ ತರ ಹೋಗ್ಲಿ ಬಿಡು ಅಂತ ತಗೊಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ನಾನು ತೋರಿಸ್ತೀನಿ, ಲೈಕ್ ಯಾವ ತರ ಫಿನಾನ್ಷಿಯಲ್ ಪ್ಲಾನ್ ಮಾಡ್ಬೋದು, ಯಾವ ತರ ನಿಮ್ ದುಡ್ಡನ್ನ ಡಿವೈಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದ್ ಬಿಟ್ರೆ ನಾನ್ ಯಾವ ತರ ಅಂತ ಹೇಳಿದ್ರೆ,
ನನಗೆ ಇದೇ ಬೇಕು ಅದೇ ಬೇಕು, ಇಲ್ಲ ನಂಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ನಾನು ಯಾವತ್ತೂ ಕೇಳಿಲ್ಲ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ನಾವಿಬ್ರು ದುಡಿಬೇಕಾದ್ರೂ ನಮ್ಮಿಬ್ರದ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಗೊತ್ತು. ಖರ್ಚು ಮಾಡ್ಬೇಕಾದ್ರೂ ನಾವು ಓಕೆ ಇದಕ್ಕಿಷ್ಟು, ಇವಾಗ ಸೇವಿಂಗ್ಸ್ ಇಷ್ಟು, ಮನೆ ಖರ್ಚು ಇಷ್ಟು, ಮತ್ತೆ ಟ್ರಾವೆಲ್ ಮಾಡಿದ್ರೆ ಅದಕ್ಕಿಷ್ಟು ಅಂತ ನಮ್ಗೆಲ್ಲ ಗೊತ್ತಿತ್ತು. ಸೊ ನಮ್ದು ಲಾಸ್ಟಿಗೆ ಎಷ್ಟು ಉಳಿತಿತ್ತು, ಅದ್ರಲ್ಲಿ ನಾವ್ ಎಷ್ಟು ಖರ್ಚು ಮಾಡ್ಬೋದು ಏನೋದು ಎಲ್ಲ ನಮ್ ಕಣ್ ಮುಂದೆನೆ ಇದೆ. ಸೊ ಹಂಗಿದ್ದಾಗ ಏನಕ್ಕೆ ನಾನು ಡಿಮ್ಯಾಂಡ್ ಮಾಡಕ್ ಹೋಗ್ಲಿ, ಬೇರೆಯವ್ರ ಲೈಫ್ ಸ್ಟೈಲ್ ನ ನೋಡಿ ಅಯ್ಯೋ ಅವ್ರ ತರ ಇರ್ಬೇಕು ಇವ್ರ ತರ ಇರ್ಬೇಕು ಅಂತ ಡೆಫಿನೆಟ್ಲಿ ನಾನು ಆ ತರ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಯಾವತ್ತೂ ನನ್ಗೆ ಈ ತರ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ಸು ಅಂತ ಯಾವತ್ತೂ ಸಂಜೆನ ಕೇಳೇ ಇಲ್ಲ. ಯಾಕಂದ್ರೆ ನಾನು ಬೆಳೆದು ಬಂದಿರೋದು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಸೊ ನಮ್ ತಕ್ಕನಾಗೆ ನಾವ್ ಇರ್ಬೇಕು. ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ತರಾನೇ ಇರಕ್ಕಾಗುತ್ತಾ? ಅವ್ರ ದುಡ್ಡು ತಕ್ಕನಾಗೆ ಅವ್ರ ಲೈಫ್ ಸ್ಟೈಲ್ ನ ಇರ್ತಾರೆ. ಸೊ ನಮ್ ದುಡ್ಡು ತಕ್ಕನಾಗೆ ನಾವಿರ್ಬೇಕು. ಅದೇ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ ಆ ತರ. ಸೊ ನನ್ಗೆ ಆ ತರ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ, ಮಾಡಲ್ಲ. ಈವನ್ ಸಂಜೆ ಎಲ್ಲಾದ್ರೂ ಬಟ್ಟೆ ತಗೊಳಕ್ ಹೋದಾಗ, ಇಲ್ಲ ಏನಾದ್ರು ತಗೊಳಕ್ ಹೋದಾಗ ನಾನು ಸಾಕ್ ಬಿಡು ಒಂದೇ ಎರಡೇ ಸಾಕು ಅಂದ್ರೆ, ಇಲ್ಲ ಇದು ಚೆನ್ನಾಗಿದೆ ತಗೊಂತ ಇನ್ನ ಜಾಸ್ತಿ ಕೊಡಿಸ್ತಾರೆ. ಮತ್ತೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋದು ಜಾಸ್ತಿ ಸಂಜಯ್. ಬಟ್ ನಾನಂದ್ರೆ ಎಲ್ಲದನ್ನು ಪ್ಲಾನ್ ಮಾಡಿ ಓಕೆ ಇದಕ್ಕೆ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು, ಯಾವ್ದಾರು ಒಂದು ಬಟ್ಟೆ ನೋಡಿದ್ರು ಕೂಡ ನಾನು ಅಯ್ಯೋ ಜಾಸ್ತಿ ಆಗೈತೇನೋ ಬೇಡ ಬಿಡು ಅಂತ ಹೇಳ್ಬಿಟ್ಟು ಸುಮ್ನೆ ಹಾಕ್ತೀನಿ. ಬಟ್ ಸಂಜಯ್ ಹಿಂಗಂದ್ರೆ ಏನಾದ್ರು ಇಷ್ಟ ಆಗಿದ್ರೆ ಪರವಾಗಿಲ್ಲ ತಗೋ ಅಂತ ಹೇಳ್ಬಿಟ್ಟು ಕೊಡಿಸ್ತಾರೆ. ಮೊನ್ನೆ ಕೂಡ ನನ್ನ ಫ್ರೆಂಡ್ಗೆ ಪ್ರೆಗ್ನೆಂಟ್ ಇದ್ರು, ಅವ್ರಿಗೆ ಸೀರೆ ತಗೊಳ್ಳೋಣ ಅಂತ ಹೋಗಿದ್ನ. ಅವಾಗ ಇನ್ನೊಂದು ನೋಡ್ದೆ, ಕಾಟನ್ ಸೀರೆ ಚೆನ್ನಾಗಿತ್ತು. ಅದಕ್ಕೆ ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾ ಇದ್ದೆ ಸಂಜೆಗೆ. ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಅಯ್ಯೋ ಬೇಡ ಬಿಡು, ಸುಮ್ನೆ ಇರೋದೇ ಎಷ್ಟೊಂದಿದೆ, ಸುಮ್ನೆ ಏನಕ್ಕೆ ಇನ್ನೊಂದ್ಸತಿ ಯಾವಾಗಾದ್ರೂ ತಗೊಳ್ಳೋಣ ಹಂಗೆ ಹಿಂಗೆ ಅಂದೆ. ನೋಡುತ್ತೆ ಇಷ್ಟ ಆದ್ರೆ ಇದೇ ಪೀಸ್ ನಿನಗ್ ಸಿಗಲ್ಲ, ಇಷ್ಟ ಆಗಿದ್ದೇನ ತಗೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ಸಿದ್ರು. ಸೊ ಈ ತರ ಸಂಜಯ್ ನನ್ಗೇನಾದ್ರು ಇಷ್ಟ ಆದ್ರೆ ಡೆಫಿನೆಟ್ಲಿ ಸಂಜಯ್ ಬೇಡ ಅಂತ ಹೇಳಲ್ಲ, ಆಯ್ತು ತಗೋ ಅಂತ ಹೇಳ್ತಾರೆ. ಸೊ ನಾನ್ ಹಂಗಂತ ಹೇಳಿ ನಂಗೆ ಇದು ಬೇಕು ಅದು ಬೇಕು ಅಂತ ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಕೆಲ್ಸಕ್ಕೆ ಬರ್ದೇ ಇರೋಕೆಲ್ಲ ದುಡ್ಡು ಖರ್ಚು ಮಾಡಲ್ಲ. ಈಗ ನಾವ್ ಹೆಂಗಂದ್ರೆ ಯಾವ್ದಾದ್ರು ಒಂದು ಲಾಂಗ್ ಟರ್ಮ್ ಯೂಸ್ ಮಾಡೋಂಥ ಪ್ರಾಡಕ್ಟ್ ತಗೊಂತೀವಿ ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. ಹೆಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್, ಫ್ರಿಡ್ಜು ಅದೆಲ್ಲ ತುಂಬಾ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಿ. ಅದ್ರಲ್ಲೆಲ್ಲ ನಾವು ಕಂಜೂಸನ್ನ ಮಾಡಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆ ಇಲ್ಲ ನಾವು ಸಾಕೊಳ್ಳೋ ಸ್ಲಿಪ್ಪರ್ಸ್ ಎಲ್ಲ 1,000-2,000 ಬಡ್ಜೆಟ್ ಅಲ್ಲಿ ಅಷ್ಟೇ ನಾನು ತಗೊಳ್ಳೋದು. ಯಾಕಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದ್ 2 ಸಲ 3 ಸಲ ಹಾಕ್ತಿವಿ, ಆಮೇಲೆ ಒಂಥರ ಬೋರ್ ಆಗುತ್ತೆ, ಅಯ್ಯೋ ಅದೇ ಹಾಕಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ಯಾವ್ದೋ ಹೊಸದ್ ನೋಡ್ತೀವಿ, ಅದು ಇಷ್ಟ ಆಗುತ್ತೆ. ಸೊ ಸುಮ್ನೆ ಬಟ್ಟೆಗಳಿಗೆ ಇಲ್ಲ ಅದಕ್ಕೆ ಇದಕ್ಕೆ 3,000-5,000 ಎಲ್ಲ ಸುರಿಯೋ ಬದಲು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇವನ್ ಯಾವ್ದಾರ ಹ್ಯಾಂಡ್ ಬ್ಯಾಗ್ಸ್ ತಗೊಂಡ್ರು ನಾನು 1,000-2,000 ಕೆಲವರು ದುಡ್ಡಿರೋರು ತಗೊಂತಾರೆ 15,000-20,000 ಲಕ್ಷದೆಲ್ಲ ತಗೊಂತಾರೆ. ನಾವು ಅವ್ರು ನೋಡಿ ಅಯ್ಯೋ ನಾವು ಶೋಕಿ ಮಾಡೋಣ ಅಂತ ತಗೊಳಕ್ ಆಗಲ್ಲ. ಸೊ ನಮ್ಮ ಹತ್ರ ಎಷ್ಟು ದುಡ್ಡಿದೆ ನಮ್ ಬಡ್ಜೆಟಿಗೆ ನಾವು ತಗೋಬೇಕು. ಸೊ ಆ ತರ ನಾವು ಪ್ಲಾನ್ ಮಾಡೋದು. ನಾವು ಏನಾದ್ರು ಮಾಡ್ಬೇಕು ಮನೇನೋ ಇಲ್ಲ ಅಂದ್ರೆ ಏನಾದ್ರು, ಸೊ ಅದಕ್ಕೂ ಕೂಡ ಪ್ಲಾನ್ ಮಾಡ್ಬೇಕು. ಹಂಗಾಗಿ ಅದಕ್ಕೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ತಿದೀವಿ. ಸೊ ನನಗೆ ಸಂಜಯ್ ಸಿಕ್ಕಿರೋದ್ ನಿಜ ಅದೃಷ್ಟ. ಸೊ ನನ್ಗೆ ತುಂಬಾ ಲವ್ವಿಂಗ್, ಕೇರಿಂಗ್, ಸೊ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕಿಂತ ಇನ್ನೇನ್ ಬೇಕು, ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನನ್ಗೊಂದ್ ಒಳ್ಳೆ ಗಂಡ ಸಿಕ್ಕಿದ್ದೀನಲ್ಲ ಅನ್ನೋದು ಅದೊಂದೇ ಖುಷಿ ನನಗೆ. ಇದೆಲ್ಲ ಜಾಸ್ತಿ ದುಡ್ಡು ಖರ್ಚು ಮಾಡಿ ಆಡಂಬರ ಮಾಡಿ ಇಲ್ಲ ಏನೋ ಒಂದ್ ಮಾಡಿ ಇರೋದಕ್ಕಿಂತ ನೆಮ್ಮದಿಯಾಗಿರ್ಬೇಕು. ಗಂಡ ಹೆಂಡತಿ ನೆಮ್ಮದಿಯಾಗಿರ್ಬೇಕಷ್ಟೇ, ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೇಕು. ನಮ್ಗೇನ್ ಖುಷಿನೋ ನಮ್ ದುಡ್ಡಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೇಕು. ಸೊ ನೆಮ್ಮದಿಯಾಗಿರ್ಬೇಕಷ್ಟೇ ಅಷ್ಟೇ. ಸೊ ನಮ್ ಇಬ್ರು ಚೆನ್ನಾಗಿದೀವಿ, ನೆಮ್ಮದಿಯಾಗಿದ್ದೀವಿ. ಬರೋ ದುಡ್ಡಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೀವಿ. ಸೊ ಹಂಗಾಗಿ ನಡೀತಾ ಇದೆ. ಸೊ ಇಷ್ಟು ನಮ್ಮ ಇದು ಕತೆ.